ಇದನ್ನು ನಾವು ಒಂದೇ ಸಾರಿ ಇಷ್ಟು ಕುಡಿಬಾರ್ದು. ಗಂಟ್ಲು ನೋವು, ಜ್ವರ ಯಾವುದೇ ಇರಲಿ, ಕೆಮ್ಮು, ಶೀತ ಎಲ್ಲ ಇದ್ದಾಗ ಈ ಥರ ಮಾಡಿದ ಮೇಲೆ ಇದನ್ನು 2 ಟೇಬಲ್ ಸ್ಪೂನ್ ಆಗುವಷ್ಟು, ಅಂದರೆ ದೊಡ್ಡ ಚಮಚದಲ್ಲಿ 2 ಚಮಚ ಆಗುವಷ್ಟು ನೀವು ಬೇರೆ ಯಾವುದಾದ್ರೂ ಗ್ಲಾಸಿಗೆ ಹಾಕ್ಕೊಳ್ಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಗಂಟಲು ನೋವು, ಗಂಟ್ಲು ಕೆರೆತ, ಶೀತ, ಕೆಮ್ಮು, ಕಫ, ಜ್ವರ, ಹಾಗೆ ಬಾಯಿಯಿಂದ ಏನಾದರೂ ವಾಸನೆ ಬರ್ತಾ ಇದ್ದರೆ ಅದಕ್ಕೆ, ಹಾಗೆ ಇನ್ನೊಂದು ಜೀರ್ಣಕ್ಕೆ, ಇದೆಲ್ಲವಕ್ಕೂ ಕೂಡ ಸಿಂಪಲ್ಲಾಗಿ ಒಂದೇ ಔಷಧನ ಹೇಗೆ ತಯಾರು ಮಾಡ್ಕೊಳ್ಬಹುದು ನಾವು ಮನೆಯಲ್ಲೇ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಈ ಎಲ್ಲದಕ್ಕೂ ಒಂದೇ ಔಷಧ ಹೇಗೆ ಮಾಡೋದು, ಅದನ್ನು ಎಷ್ಟು ಟೈಮ್ ತೊಗೊಳ್ಬೇಕು, ಯಾವ ರೀತಿಯಲ್ಲಿ ತೊಗೊಳ್ಬೇಕು, ಇದೆಲ್ಲವನ್ನು ನೋಡಬೇಕಂತ ಹೇಳಿದರೆ ಇವತ್ತಿನ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟಿಗೆ ನಾನೊಂದು ಪಾತ್ರೆನ ಬಿಸಿಗೆ ಇಟ್ಕೊಂಡು 1/4 ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಸೊ ನಿಮ್ಮ ಅಳತೆಗೆ, ನಾನಿಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಮಾತ್ರ ಮಾಡ್ತಾ ಇದ್ದೀನಿ ಕಷಾಯ. ಸೊ ಅದಕ್ಕೆ ನಾನು 1/4 ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ನಾನು 1 ಪೀಸ್ ಚಕ್ಕೆನ ಹಾಕ್ತಾ ಇದ್ದೀನಿ. ಚಕ್ಕೆ ನಮ್ಮ ಹೊಟ್ಟೆಯ ಸಮಸ್ಯೆಗೆ, ಜೀರ್ಣ ಸಮಸ್ಯೆಗೆಲ್ಲ ಒಳ್ಳೆಯದು, ಜೊತೆಗೆ ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇದಾದಮೇಲೆ ಒಂದು 4 ಲವಂಗನ ಹಾಕ್ತಾ ಇದ್ದೀನಿ. ಲವಂಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಮ್ಮು, ಕಫ ಎಲ್ಲಕ್ಕೂ ಕೂಡ ತುಂಬಾ ಒಳ್ಳೆಯದು. ಕಫ ಎಲ್ಲ ತುಂಬಾ ಬೇಗ ಕರಗುತ್ತೆ ಲವಂಗದಿಂದ. ಸೊ 4 ಲವಂಗನ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನೀಗ 2 ಏಲಕ್ಕಿನ ಸಿಪ್ಪೆ ತೆಗೆದು, ಸಿಪ್ಪೆನೂ ಸೇರಿಸಿನೇ ಹಾಕ್ತೀನಿ, ಹಾಗೆ ಓಪನ್ ಮಾಡಿ ಹಾಕ್ಬಿಡ್ತೀನಿ. 2 ಏಲಕ್ಕಿ ತೊಗೊಂಡಿದ್ದೀನಿ. ಏಲಕ್ಕಿ ಕೂಡ ಜೀರ್ಣಕ್ಕೆಲ್ಲ ತುಂಬ ಒಳ್ಳೆಯದು. ಕೆಲವರು ಹಾಗೆ ತಿಂತಾರೆ ಕೂಡ ಅದನ್ನು ಅಗೆದು. ಏಲಕ್ಕಿ ಹಾಕಿದ ಮೇಲೆ ಒಂದು 1/4 ಸ್ಪೂನ್ ಆಗುವಷ್ಟು ಓಂ ಕಾಳನ್ನು ಹಾಕ್ತಾ ಇದ್ದೀನಿ. ಓಂ ಕಾಳು ಡೈಜೆಷನ್ಗೆ ತುಂಬಾ ಬೆಸ್ಟ್ ಮೆಡಿಸಿನ್ ಅಂತ ಹೇಳಬಹುದು. ಎಂಥದೇ ಅಜೀರ್ಣ ಸಮಸ್ಯೆ ಎಲ್ಲ ಇದ್ದರೆ ಈ ಓಂ ಕಾಳಿಂದ ನಾವು ಕಡಿಮೆ ಮಾಡ್ಕೊಳ್ಬಹುದು. ಜೊತೆಗೆ ಶೀತ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಓಂ ಕಾಳು ತುಂಬ ಹೆಲ್ಪ್ ಆಗುತ್ತೆ, ತುಂಬ ಶೀತ ಎಲ್ಲ ಆಗಿದ್ದರೆ. ಹಾಗೆ ಒಂದು 10 ರಿಂದ 12 ಕಾಳು ಮೆಣಸನ್ನು ನಾನು ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ನೀವೇನಾದರೂ ಕಾಳು ಮೆಣಸಿನ ಪೌಡರ್ ಹಾಕೋದಿದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಬಹುದು. ಇದಕ್ಕೆ ನಾನು ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಚಿಕ್ಕದಾಗಿ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಶುಂಠಿ ಕೂಡ ಹಾಗೆ ಶೀತ, ಕೆಮ್ಮು, ಕಫ, ಗಂಟಲು ನೋವು, ಗಂಟ್ಲು ಕಿರಿಕಿರಿ ಎಲ್ಲವಕ್ಕೂ ಕೂಡ ಒಂದು ಬೆಸ್ಟ್ ಮೆಡಿಸಿನ್. ಇದಕ್ಕೆ ಈಗ ಒಂದು 8 ರಿಂದ 10 ತುಳಸಿ ಎಲೆನ ಹಾಕ್ತಾ ಇದ್ದೀನಿ, ತೊಳ್ಕೊಂಡು ಹಾಕ್ತಾ ಇದ್ದೀನಿ. ಇದೀಗ ಆಲ್ಮೋಸ್ಟ್ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಅಲ್ಲ. ಸೊ ಸ್ವಲ್ಪ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿಣನ ಹಾಕಬೇಕು. ನಿಮ್ಮ ಹತ್ರ ಏನಾದರೂ ಅರಿಶಿಣ ಕೊಂಬಿದ್ರೆ ಅದನ್ನೇ ಸ್ವಲ್ಪ ಹಾಕಬಹುದು. ಇಲ್ಲ ಆದರೆ ನಾರ್ಮಲ್ ನೀವು ಅಡುಗೆಗೆ ಯಾವ ಅರಿಶಿಣ ಯೂಸ್ ಮಾಡ್ತೀರಾ ಅದನ್ನೇ ಒಂದು 1/4 ಸ್ಪೂನ್ ಆಗುವಷ್ಟು ಹಾಕಬಹುದು. ಇದನ್ನು ಈಗ ನಾವು ಚೆನ್ನಾಗಿ ಕುದಿಸ್ಬೇಕು. ನಾವು ಯಾವುದೇ ಕಷಾಯ ಮಾಡ್ತಾ ಇರಲಿ, ಅದು ನಾವು ಎಷ್ಟು ತೊಗೊಂಡಿದ್ದೀವಿ, 1 ಲೋಟ ತೊಗೊಂಡ್ರೆ ಅದು ಅರ್ಧ ಲೋಟಕ್ಕೆ ಬರುವಷ್ಟೊತ್ತು ಕುದಿಸ್ಬೇಕಾಗತ್ತೆ. ಇದೀಗ ಆಲ್ಮೋಸ್ಟ್ ಕುದ್ದಿದೆ. ನೀವು ಗ್ಯಾಸ್ ಆಫ್ ಮಾಡೋಕ್ಕೆ 1 ನಿಮಿಷ ಇದೆ ಅನ್ನುವಾಗ ಒಂದು 1/4 ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ಹಾಕಿ. ಇದು ನೋಡಿ ಆಲ್ಮೋಸ್ಟ್ ಅರ್ಧಕ್ಕೆ ಬಂದಿದೆ. ಈಗ ಸ್ಟವ್ ಆಫ್ ಮಾಡ್ತೀನಿ ನಾನು. ಇದನ್ನು ನಾನೀಗ ಒಂದು ಲೋಟಕ್ಕೆ ಸೋಸ್ಕೊಳ್ತೀನಿ. ಇದನ್ನು ನಾವು ಒಂದೇ ಸಾರಿ ಇಷ್ಟು ಕುಡಿಬಾರ್ದು. ಗಂಟ್ಲು ನೋವು, ಜ್ವರ ಯಾವುದೇ ಇರಲಿ, ಕೆಮ್ಮು, ಶೀತ ಎಲ್ಲ ಇದ್ದಾಗ ಈ ಥರ ಮಾಡಿದ ಮೇಲೆ ಇದನ್ನು 2 ಟೇಬಲ್ ಸ್ಪೂನ್ ಆಗುವಷ್ಟು, ಅಂದರೆ ದೊಡ್ಡ ಚಮಚದಲ್ಲಿ 2 ಚಮಚ ಆಗುವಷ್ಟು ನೀವು ಬೇರೆ ಯಾವುದಾದ್ರೂ ಗ್ಲಾಸಿಗೆ ಹಾಕ್ಕೊಳ್ಬಹುದು. ತುಂಬ ಬಿಸಿ ಕೂಡ ಕುಡಿಯೋದು ಬೇಕಿಲ್ಲ. ಇದನ್ನು ನೀವು ಹಾಗೆ ಬೇಕಂದರೆ ಕುಡಿಬಹುದು. ಇಲ್ಲ ಇನ್ ಕೇಸ್ ನಿಮಗೆ ಕಫ ಎಲ್ಲ ಇದೆ ಅಂತ ಆದರೆ ನೀವು ಅದಕ್ಕೆ ಕೆಂಪು ಕಲ್ಸಕ್ಕರೆ ಪುಡಿ ನಾನೊಂದು 1/4 ಚಮಚ ಆಗುವಷ್ಟು ಹಾಕ್ತಾ ಇದ್ದೀನಿ. ಕಫ ಇದ್ದರೆ ಹಾಕ್ಕೊಳ್ಬಹುದು, ಇಲ್ಲ ಆದರೆ ಹಾಗೆ ಕೂಡ ಕುಡಿಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಚ್ಚಗೆ ಇರುವಾಗಲೇ ಇದನ್ನು ಕುಡಿಬೇಕು. ಇದನ್ನು ಈ ಥರ 2 ಟೇಬಲ್ ಸ್ಪೂನ್ ಆಗುವಷ್ಟು ದಿನಕ್ಕೆ 3 ಸಾರಿ ಕುಡಿಬೇಕಾಗತ್ತೆ, ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ. ಇದು ನಾನು 2 ಟೇಬಲ್ ಸ್ಪೂನ್ ಅಂತ ಹೇಳಿರೋದು ದೊಡ್ಡವರಿಗೆ. ಮಕ್ಕಳಿಗಾದರೆ ಸ್ವಲ್ಪ ಡೋಸೇಜ್ ಕಡಿಮೆ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ, ಈ ಎಲ್ಲ ಸಮಸ್ಯೆಗಳಿಗೆ ಹೇಗೆ ನಾವು ಈಸಿಯಾಗಿ, ಸಿಂಪಲ್ಲಾಗಿ ಒಂದೇ ಪರಿಹಾರ ಅಥವಾ ಒಂದೇ ಮನೆಮದ್ದನ್ನು ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.